ಮೊದಲನೇ ಪ್ರಶ್ನೆ, ಪಾಪ್ಕಾರ್ನ್ ಅನ್ನು ಯಾವ ಧಾನ್ಯದಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ಭತ್ತ, ಆಪ್ಷನ್ ಬಿ ಮೆಕ್ಕೆಜೋಳ, ಆಪ್ಷನ್ ಸಿ ಗೋಧಿ, ಆಪ್ಷನ್ ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಪಾಪ್ಕಾರ್ನ್ ಅನ್ನು ಮೆಕ್ಕೆಜೋಳದಿಂದ ತಯಾರಿಸಲಾಗುತ್ತದೆ. ಎರಡನೆಯ ಪ್ರಶ್ನೆ, ಜೇನುನೊಣಗಳು ಯಾವ ಹೂವಿನ ಮಕರಂದವನ್ನು ಅತಿ ಹೆಚ್ಚಾಗಿ ಹೀರುತ್ತದೆ? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಮಲ್ಲಿಗೆ, ಆಪ್ಷನ್ ಸಿ ಸೂರ್ಯಕಾಂತಿ, ಆಪ್ಷನ್ ಡಿ ತಾವರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜೇನುನೊಣಗಳು ಸೂರ್ಯಕಾಂತಿ ಹೂವಿನ ಮಕರಂದವನ್ನು ಅತಿ ಹೆಚ್ಚಾಗಿ ಹೀರಿಕೊಳ್ಳುತ್ತದೆ. ಮೂರನೆಯ ಪ್ರಶ್ನೆ, ಮಲಬದ್ಧತೆ ಸಮಸ್ಯೆಗೆ ಯಾವ ಹಣ್ಣು ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಪಪಾಯಿ ಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಮಲಬದ್ಧತೆ ಸಮಸ್ಯೆಗೆ ಪಪಾಯಿ ಹಣ್ಣು ಅತ್ಯಂತ ಪ್ರಯೋಜನಕಾರಿ. ನಾಲ್ಕನೆಯ ಪ್ರಶ್ನೆ, ಲೈಫ್ ಬಾಯ್ ಸೋಪ್ ಯಾವ ದೇಶದ ಕಂಪನಿಯ ಬ್ರ್ಯಾಂಡ್ ಆಗಿದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ಲೈಫ್ ಬಾಯ್ ಸೋಪ್ ಇಂಗ್ಲೆಂಡ್ ದೇಶದ ಕಂಪನಿಯ ಬ್ರ್ಯಾಂಡ್ ಆಗಿದೆ. ಐದನೆಯ ಪ್ರಶ್ನೆ, ಕೇಸರಿ ಉತ್ಪಾದನೆಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಕೇಸರಿ ಉತ್ಪಾದನೆಯಲ್ಲಿ ಇರಾನ್ ದೇಶ ಅಗ್ರಸ್ಥಾನದಲ್ಲಿದೆ. ಆರನೆಯ ಪ್ರಶ್ನೆ, ಹೈನುಗಾರಿಕೆಯಲ್ಲಿ ಭಾರತದ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ, ಹೈನುಗಾರಿಕೆಯಲ್ಲಿ ಉತ್ತರ ಪ್ರದೇಶ ಅಗ್ರಸ್ಥಾನದಲ್ಲಿದೆ. ಏಳನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ರೋಟೀನ್ನ ಕೊರತೆಯಾದರೆ ಯಾವ ಸಮಸ್ಯೆಗಳು ಉಂಟಾಗುತ್ತದೆ? ಆಪ್ಷನ್ ಎ ಮೈಗ್ರೇನ್, ಆಪ್ಷನ್ ಬಿ ತೂಕ ಇಳಿಕೆ, ಆಪ್ಷನ್ ಸಿ ಸ್ನಾಯು ಸೆಳೆತ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ನಮ್ಮ ದೇಹದಲ್ಲಿ ಪ್ರೋಟೀನ್ನ ಕೊರತೆಯಾದರೆ ತೂಕ ಇಳಿಕೆ ಮತ್ತು ಸ್ನಾಯು ಸೆಳೆತ ಉಂಟಾಗುತ್ತದೆ. ಎಂಟನೆಯ ಪ್ರಶ್ನೆ, ಚಿನ್ನದ ನಾರು ಅಂದರೆ ಗೋಲ್ಡನ್ ಫೈಬರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ರೇಷ್ಮೆ, ಆಪ್ಷನ್ ಸಿ ಉಣ್ಣೆ, ಆಪ್ಷನ್ ಡಿ ಸೆಣಬು. ಸರಿಯಾದ ಉತ್ತರ ಆಪ್ಷನ್ ಡಿ, ಚಿನ್ನದ ನಾರು ಎಂದು ಸೆಣಬನ್ನು ಕರೆಯಲಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ನೆಲ್ಲಿಕಾಯಿ, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆಲ್ಲಿಕಾಯಿ ಹೆಚ್ಚು ಪ್ರಯೋಜನಕಾರಿ. ಹತ್ತನೆಯ ಪ್ರಶ್ನೆ, ನರ ಮತ್ತು ಮೆದುಳಿನ ಆರೋಗ್ಯಕ್ಕೆ ಉತ್ತಮ ಆಹಾರ ಯಾವುದು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ನರ ಮತ್ತು ಮೆದುಳಿನ ಆರೋಗ್ಯಕ್ಕೆ ಬಾದಾಮಿ ಮತ್ತು ಮೊಟ್ಟೆ ಉತ್ತಮ ಆಹಾರ. 11ನೇ ಪ್ರಶ್ನೆ, ಯಾವ ತರಕಾರಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ನುಗ್ಗೆಸೊಪ್ಪು, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ, ನುಗ್ಗೆ ಸೊಪ್ಪಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ.
12ನೇ ಪ್ರಶ್ನೆ, ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ವಾರಣಾಸಿ, ಆಪ್ಷನ್ ಬಿ ಹರಿದ್ವಾರ, ಆಪ್ಷನ್ ಸಿ ಪಾಟ್ನಾ, ಆಪ್ಷನ್ ಡಿ ಪ್ರಯಾಗರಾಜ್. ಸರಿಯಾದ ಉತ್ತರ ಆಪ್ಷನ್ ಡಿ, ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಪ್ರಯಾಗರಾಜ್ಯದಲ್ಲಿದೆ. 13ನೇ ಪ್ರಶ್ನೆ, ಯಾವ ಸಾಂಬಾರ ಪದಾರ್ಥದ ಚಹಾ ಕುಡಿದರೆ ಗಂಟಲು ನೋವು ತಕ್ಷಣ ಶಮನವಾಗುತ್ತದೆ? ಆಪ್ಷನ್ ಎ ಏಲಕ್ಕಿ ಚಹಾ, ಆಪ್ಷನ್ ಬಿ ಲವಂಗ ಚಹಾ, ಆಪ್ಷನ್ ಸಿ ಶುಂಠಿ ಚಹಾ, ಆಪ್ಷನ್ ಡಿ ದಾಲ್ಚೀನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಶುಂಠಿ ಚಹಾ ಕುಡಿದರೆ ಗಂಟಲು ನೋವು ತಕ್ಷಣ ಶಮನವಾಗುತ್ತದೆ. 14ನೇ ಪ್ರಶ್ನೆ, ಬಾದಾಮಿ ಯಾವ ಪೋಷಕಾಂಶದ ಉತ್ತಮ ಮೂಲವಾಗಿದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಾದಾಮಿ ವಿಟಮಿನ್ ಇ ಪೋಷಕಾಂಶದ ಉತ್ತಮ ಮೂಲವಾಗಿದೆ. 15ನೇ ಪ್ರಶ್ನೆ, ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ಯಾರು ಉಪದೇಶಿಸಿದರು? ಆಪ್ಷನ್ ಎ ಶ್ರೀಕೃಷ್ಣ, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ದ್ರೋಣ, ಆಪ್ಷನ್ ಡಿ ಭೀಷ್ಮ. ಸರಿಯಾದ ಉತ್ತರ ಆಪ್ಷನ್ ಎ, ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಉಪದೇಶಿಸಿದರು. 16ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಚಹಾ ಕುಡಿಯುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಚಹಾ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣ ಸಮಸ್ಯೆ ಕಡಿಮೆಯಾಗುತ್ತದೆ. 17ನೇ ಪ್ರಶ್ನೆ, ಪ್ರತಿದಿನ ಯಾವ ಪಾನೀಯ ಕುಡಿಯುವುದರಿಂದ ಲಿವರ್ ಯಕೃತ್ ರೋಗಗಳ ಅಪಾಯ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಕಿತ್ತಳೆ ರಸ, ಆಪ್ಷನ್ ಡಿ ನಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರತಿದಿನ ಕಾಫಿ ಕುಡಿಯುವುದರಿಂದ ಲಿವರ್ ರೋಗಗಳ ಅಪಾಯ ಕಡಿಮೆಯಾಗುತ್ತದೆ. 18ನೇ ಪ್ರಶ್ನೆ, ಯಾವ ತರಕಾರಿಯ ಬೀಜಗಳನ್ನು ತಿಂದರೆ ತಕ್ಷಣವೇ ಗಾಢ ನಿದ್ರೆ ಬರುತ್ತದೆ? ಆಪ್ಷನ್ ಎ ವಾಲ್ನಟ್ಸ್, ಆಪ್ಷನ್ ಬಿ ಅಗಸೆ ಬೀಜ, ಆಪ್ಷನ್ ಸಿ ಕುಂಬಳಕಾಯಿ ಬೀಜ, ಆಪ್ಷನ್ ಡಿ ಪಿಸ್ತಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಪಿಸ್ತಾವನ್ನು ತಿನ್ನುವುದರಿಂದ ತಕ್ಷಣವೇ ಗಾಢ ನಿದ್ರೆ ಬರುತ್ತದೆ. 19ನೇ ಪ್ರಶ್ನೆ, ಗಂಡಸರಿಗೆ ಯಾವ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ರಾತ್ರಿ, ಆಪ್ಷನ್ ಸಿ ಮಧ್ಯಾಹ್ನ, ಆಪ್ಷನ್ ಡಿ ಸಾಯಂಕಾಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಡಸರಿಗೆ ರಾತ್ರಿ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ. 20ನೇ ಪ್ರಶ್ನೆ, ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಆಪ್ಷನ್ ಎ ಅಳಿಲು, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಹುಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.